ಸಿಕ್ಕಿದ್ರೆ ಮತ್ತೆ ವಾಪಸ್ ಅಸಮಾಧಾನ ಅಮಿತ್ ಶಾ ಅವರು ಭೇಟಿಯಾಗಿಲ್ಲ, ಆ ಕಾರಣಕ್ಕೆ ತನಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತೇಳಿ ಈಶ್ವರಪ್ಪ ಅವರು ಹೇಳ್ತಾ ಇದ್ದಾರೆ. ಈಗ ಅವರು ಕರೆದಿದ್ರು ಹೋಗಿದ್ರು, ಯಾವ ಕಾರಣದಿಂದ ಅವ್ರು ಭೇಟಿಯಾಗಿಲ್ಲ ಗೊತ್ತಿಲ್ಲ. ಹೊಸ ಬಿಸಿ ಶೆಡ್ಯೂಲ್ದಲ್ಲಿ ಎಲ್ಲಿ ಬರಬೇಕು, ಇವು ಚುನಾವಣೆ ಇವು ಟಿಕೆಟಿನ ಹಂಚಿಕೆ ಇರಬೇಕು ನೋಡ್ಬೇಕು. ಇನ್ನೂ ನಾನು ಕೇಂದ್ರ ಹೈಕಮಾಂಡಕ್ಕೆ ವಿನಂತಿ ಮಾಡ್ಕೋತೀನಿ, ಈಶ್ವರಪ್ಪನವ್ರು ಹೇಳ್ತಿರುವಂಥ ವಿಚಾರದಲ್ಲಿ ಗಂಭೀರವಾಗಿ ಪರಿಗಣಿಸಬೇಕು. ಪಕ್ಷಕ್ಕೆ ಯಾವುದೇ ರೀತಿ ಮುಜುಗರ ಆಗದ ರೀತಿಯಲ್ಲಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ನಾವು ಕರ್ನಾಟಕದಲ್ಲಿ 28 ಲೋಕಸಭೆ ಗೆಲ್ಲುವಂಥದ್ದು ನಮ್ಮೆಲ್ಲರ ಗುರಿ. ನಾವು ಅದನ್ನು ಮಾಡಬೇಕಂತೇಳಿ ನಾನು ವಿನಂತಿ ಮಾಡ್ಕೋತೇನೆ. ಸರ್, ಈಗ ಬಿ ಜೆ ಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಒಂದು ಮಟ್ಟಿಗೆ ತೋರಿಸ್ತಾ ಇದೆ. ಇಂಥ ಹಿರಿಯ ನಾಯಕರುಗಳೇ ಈ ರೀತಿ ಅಸಮಾಧಾನವನ್ನು ತೋರಿಸ್ಕೊಂಡು ಸರ್, ಇದು ಯಾವಾಗಲೂ ಟಿಕೆಟ್ ಹಂಚಿಕೆ ಆದಮೇಲೆ ಸ್ವಲ್ಪ ಅಸಮಾಧಾನ ಇರ್ತದೆ. ಸರ್, ಅದನ್ನೆಲ್ಲ ಸಾಕಷ್ಟು ಈಗಾಗಲೇ ಮೊನ್ನೆ ಅಮಿತ್ ಶಾ ಅವರು ಬಂದು ಎರಡೂ ಪಕ್ಷಗಳ ಒಂದು ಸಭೆ ಮಾಡಿ ಸಾಕಷ್ಟು ಕಡೆ ವೈಯಕ್ತಿಕವಾಗಿ ಅಮಿತ್ ಶಾ ಅವರು ಸಹಿತ ಅನೇಕ ಪ್ರಮುಖರ ಜೊತೆಗೆ ಫೋನ್ನಲ್ಲಿ ಮಾತಾಡಿ. ಮಂಜುನಾಥ್ ಮೆಕಡೇಮಿಯಾ ಕೃಷಿಯಲ್ಲಿ ಎಕರೆಗೆ ವರ್ಷಕ್ಕೆ 20 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಹೇಳಿದ್ದಾರೆ, ಕೆಲವೊಂದು ಮಂದಿ ಸ್ಪಂದನೆ ಮಾಡಿದ್ದಾರೆ, ಕೆಲವೊಂದು ಮಂದಿ ಫೋನ್ ತೊಗೊಂಡಿಲ್ಲ. ಇದನ್ನು ಎಲ್ಲ ಘಟನೆ ಇದೆ. ನಳಿನ್ ಕುಮಾರ್ ಸಿಕ್ಕಿದ್ರೆ ಮತ್ತೆ ವಾಪಸ್ ಅಸಮಾಧಾನ ಅಮಿತ್ ಶಾ ಅವರು ಭೇಟಿಯಾಗಿಲ್ಲ, ಆ ಕಾರಣಕ್ಕೆ ತನಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತೇಳಿ ಈಶ್ವರಪ್ಪ ಅವರು ಹೇಳ್ತಾ ಇದ್ದಾರೆ. ಈಗ ಅವರು ಕರೆದಿದ್ರು ಹೋಗಿದ್ರು, ಯಾವ ಕಾರಣದಿಂದ ಅವ್ರು ಭೇಟಿಯಾಗಿಲ್ಲ ಗೊತ್ತಿಲ್ಲ. ಹೊಸ ಬಿಸಿ ಶೆಡ್ಯೂಲ್ದಲ್ಲಿ ಎಲ್ಲಿ ಬರಬೇಕು, ಇವು ಚುನಾವಣೆ ಇವು ಟಿಕೆಟಿನ ಹಂಚಿಕೆ ಇರಬೇಕು ನೋಡ್ಬೇಕು. ಇನ್ನೂ ನಾನು ಕೇಂದ್ರ ಹೈಕಮಾಂಡಕ್ಕೆ ವಿನಂತಿ ಮಾಡ್ಕೋತೀನಿ, ಈಶ್ವರಪ್ಪನವ್ರು ಹೇಳ್ತಿರುವಂಥ ವಿಚಾರದಲ್ಲಿ ಗಂಭೀರವಾಗಿ ಪರಿಗಣಿಸಬೇಕು. ಪಕ್ಷಕ್ಕೆ ಯಾವುದೇ ರೀತಿ ಮುಜುಗರ ಆಗದ ರೀತಿಯಲ್ಲಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ನಾವು ಕರ್ನಾಟಕದಲ್ಲಿ 28 ಲೋಕಸಭೆ ಗೆಲ್ಲುವಂಥದ್ದು ನಮ್ಮೆಲ್ಲರ ಗುರಿ. ನಾವು ಅದನ್ನು ಮಾಡಬೇಕಂತೇಳಿ ನಾನು ವಿನಂತಿ ಮಾಡ್ಕೋತೇನೆ. ಸರ್, ಈಗ ಬಿ ಜೆ ಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಒಂದು ಮಟ್ಟಿಗೆ ತೋರಿಸ್ತಾ ಇದೆ. ಇಂಥ ಹಿರಿಯ ನಾಯಕರುಗಳೇ ಈ ರೀತಿ ಅಸಮಾಧಾನವನ್ನು ತೋರಿಸ್ಕೊಂಡು ಸರ್, ಇದು ಯಾವಾಗಲೂ ಟಿಕೆಟ್ ಹಂಚಿಕೆ ಆದಮೇಲೆ ಸ್ವಲ್ಪ ಅಸಮಾಧಾನ ಇರ್ತದೆ. ಸರ್, ಅದನ್ನೆಲ್ಲ ಸಾಕಷ್ಟು ಈಗಾಗಲೇ ಮೊನ್ನೆ ಅಮಿತ್ ಶಾ ಅವರು ಬಂದು ಎರಡೂ ಪಕ್ಷಗಳ ಸಭೆ ಮಾಡಿ ಸಾಕಷ್ಟು ಕಡೆ ವೈಯಕ್ತಿಕವಾಗಿ ಅಮಿತ್ ಶಾ ಅವರು ಸಹಿತ ಅನೇಕ ಪ್ರಮುಖರ ಜೊತೆಗೆ ಫೋನ್ನಲ್ಲಿ ಹೇಳಿದ್ದಾರೆ, ಕೆಲವೊಂದು ಮಂದಿ ಸ್ಪಂದನೆ ಮಾಡಿದ್ದಾರೆ, ಕೆಲವೊಂದು ಮಂದಿ ಫೋನ್ ತೊಗೊಂಡಿಲ್ಲ. ಇದನ್ನು ಎಲ್ಲ ಘಟನೆ ಇದೆ. ನಳಿನ್ ಕುಮಾರ್